ಜೀವನದಲ್ಲಿ ಇವ್ರಿಗೆ ಹೇಳೋದನ್ನ ಬಿಟ್ಟು ಫಸ್ಟ್ ಟೈಮ್ ನಾವಾಗೆ ಕೆಲಸ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ಬರ್ಡೇ ಬಾಯ್ಗೆ ಬರ್ಡೇ ತಗೊಬರ್ತಾ ಇದೀವಿ. ನನ್ ಮಾಡಿದ್ರೆ ಕಂಟೆಂಟ್ ಮಾಡೋ ಅಂದ್ರೆ ನನ್ನೇ ಹಾಕೊಂಡು ಹೋಗ್ತಾವನೆ. ದ ಓಜಿ ಒರಿಜಿನಲ್ ಗಾಡಿ. ಸೇಫ್ಟಿ ಕ್ರೇಜಿ ಅಲ್ಟಿಮೇಟ್ ಮೂವಿ. ಸೊ ನಮಸ್ಕಾರ ಎಲ್ಲರಿಗೂ ಹೊಸ ಬ್ಲಾಗ್ಗೆ. ಇವತ್ತು ಏನಕ್ಕಪ್ಪ ಇಷ್ಟು ಸೈಲೆಂಟಾಗಿ ಮಾತಾಡ್ತಿದ್ದೀನಿ ಅಂದರೆ ಬಸ್ಸಲ್ಲಿದ್ದೀನಿ, ಅದಕ್ಕೋಸ್ಕರ ಜೋರ ಕನ್ನಡ ಮಾತಾಡ್ಬಿಟ್ರೆ ಇಲ್ಲಿ ಬಂದು ಹೊಡಿತಾರೆ. ಸೊ ಇವತ್ತು ಎಲ್ಲೋಗ್ತಾ ಇದ್ದೀವಿ ಅಂದರೆ ಈಗ ಶನಿವಾರ ರಾತ್ರಿ ಒಂದು 9 ಗಂಟೆ. ಸೊ ಇವಾಗ ನಾವು ಹೋಗ್ತಾ ಇರೋದು F1 ಮೂವಿ ನೋಡೋದಕ್ಕೆ. F1 ಬ್ರ್ಯಾಡ್ ಪಿಟ್ ಆ್ಯಕ್ಟ್ ಮಾಡಿರೋ ಕ್ರೇಜಿ ಮಿಲ್ಲರು. ಸ್ಪಾಯ್ಲರ್ ಫ್ರೀ ರಿವ್ಯೂ ಕೊಡ್ತೀನಿ, ನೋಡೋಣ ಹೇಗೆ ಕಾಣುತ್ತೆ ಅಂತ. ಆಮೇಲೆ ಎಲ್ಲದಕ್ಕಿಂತ ಒಂದು ಮುಖ್ಯವಾದ ದಿನ ನಾಳೆ, ಏನು ಅಂತ ನಿಮಗೆ ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ. ಅಂದರೆ ನೀವು ನನ್ನ ಬ್ಲಾಗಲ್ಲಿ ನೋಡಿರ್ತೀರ, ರೋಹನ್ ರೋಸ್ ಅಂತ. ಅವನು ನನ್ನ ಚಿಕ್ಕ ವಯಸ್ಸಿಂದನೂ ಫ್ರೆಂಡು. ಅಂದರೆ ನಾನು ಯಾವಾಗ LKG UKG ನಮ್ಮ ಬೆಂಗಳೂರಲ್ಲಿದ್ದೆ ಅವಾಗಿಂದನೂ ಫ್ರೆಂಡ್ಸ್ ಆಗಿ. ಇವಾಗ ಜರ್ಮನಿಗೆ ಒಂದೇ ಕಾಲೇಜು, ನಮ್ಮನೆ ಅವ್ರ ಮನೆ ಏನೊಂದು 1 ಕಿಲೋಮೀಟ್ರ್ ದೂರದಲ್ಲಿರೋದು. ಅವ್ನು ಹುಟ್ಟಿದ ಹಬ್ಬ ಇವತ್ತು. ಸೊ ಹುಟ್ಟಿದ ಹಬ್ಬ ಹಂಗೆ ಆಚರಿಸ್ತಾ. ಅವನಿಗೆಲ್ಲ ಇಷ್ಟ ಇಲ್ಲ ಬರ್ಡೇ ಆಚರಿಸೋದು, ಕೇಕ್ ಕಟ್ ಮಾಡೋದು ಬೇಡ, ಅದು ಏನೂ ಬೇಡ ಅಂತಾನೆ. ಆದರೂ ನಮ್ಮ ಮನಸ್ಸು ತಡೆಯಲ್ಲ. ಅಕಸ್ಮಾತ್ ಕೇಕ್ ಕಟ್ ಮಾಡಿಸ್ಲಿಲ್ಲ ಅಂದರೆ ನಿದ್ದೆ ಬರೋಲ್ಲ. ಸೊ ಅದಕ್ಕೋಸ್ಕರ ಏನೋ ಪ್ಲ್ಯಾನ್ ಮಾಡಬೇಕು. ನಮ್ಮ ಇಂಡಿಯಾದಲ್ಲಾದರೆ ಏನೇ ಆರ್ಡ್ರ್ ಮಾಡಿದ್ರು ಬೇಗ ಬೇಗ ಬರುತ್ತೆ. ಅಂದರೆ ಇಲ್ಲಿ ಆ ಥರ ಅಲ್ಲ, 12 ಗಂಟೆಗೆಲ್ಲ ಕ್ಲೋಸು. ಆದರೂ ಏನಾದರೂ ನಾವೆಲ್ಲ ಎಷ್ಟು ಬೆಳೀತಾ ದೊಡ್ಡವರಾಗ್ಬಿಟ್ವಿ ಅಂದರೆ ಬರ್ಡೇ ಇನ್ನು ಎಕ್ಸೈಟ್ ಮಾಡಲ್ಲ ಯಾರಿಗೂ. ಇದೇ ಬೆಂಗಳೂರಲ್ಲಿದ್ದಾಗ ಇಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಬರ್ಡೇ ಮುಂಚಿನ ಒಂದು ತಿಂಗಳು ಯಾವ ಲೆವೆಲ್ ಎಕ್ಸೈಟ್ಮೆಂಟ್ ಇರೋದು ಅಂದರೆ ಏನೇನು ಮಾಡಬೇಕು, ಹೆಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಕನಸೆಲ್ಲ ಕಾಣ್ಕೊಂಡು ಮಾಡ್ತಾ ಇದ್ವಿ. ಆದರೆ ಇವಾಗ ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಏನೋ ಒಂದು ದಿನ ಕಳಿಬೇಕಲ್ಲ ಅಂತ ಕಳಿತೀವಿ ಅಷ್ಟೇ. ಜಸ್ಟ್ ಅನ್ನೋದರ್ ಡೇ ಅಂತೀವಿ. ಇದ್ರ ಬಗ್ಗೆ ಇಷ್ಟು ಇಂಪಾರ್ಟೆಂಟ್ ಮಾತಾಡುವಾಗ ಇನ್ನೊಬ್ಬ ಫ್ರಾಡ್ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ಫ್ರಾಡ್ ಶಿವಮ್ ಅಂತ ಒಬ್ಬ ಇದ್ದಾನೆ. ಕೇಕ್ ತಗೋಬಾ ಅಂತ ಹೇಳಿದ್ವಿ, ತಂದಿಲ್ಲ. ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಬಾ ಅಂದ್ವಿ, ತಂದಿಲ್ಲ. ಬಟ್ರ್ ತೊಗೋಬಾ ಅಂದ್ವಿ, ತಂದಿಲ್ಲ. ಹೋಗಿ ಏನು ತೊಗೊಂಬಂದಿರ್ಬೋದು? ಅಡುಗೆ ಮಾಡೋ ಪ್ಯಾನ್ ತೊಗೊಂಬಂದು. ಕೇಳಿದ್ರೆ ಇದೇ ತುಂಬ ಮುಖ್ಯವಾದ ಇವಾಗ ಬೇಕಾಗಿದ್ದಿದ್ದು ವಸ್ತು ಅಂತ. ಏನು ಹೇಳೋಣ? ದೇಹ ಬೆಳೆದು ಬುದ್ಧಿ ಬೆಳೆದಿರೋರಿಗೆ ಏನು ಅಂತ ಮಾತಾಡೋಕ್ಕಾಗುತ್ತೆ? ಮೇ ಬಿ ಬರ್ಡೇಗಳು ಏನಕ್ಕೆ ಅಷ್ಟು ಖುಷಿ ಕೊಡ್ತಿಲ್ಲ ಅಂದರೆ ನಮಗೇನು ಬೇಕು ಅನ್ನೋದು ಈಗ ನಮ್ಮ ಹತ್ರ ಇಲ್ಲ. ಇದರ್ ಮೇ ಬಿ ಕೆಲಸ ಇರ್ಬೋದು, ಇಲ್ಲ ಏನಾದರೂ ಸಕ್ಸಸ್ಗೆ ನಾವೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಲ್ಲ, ಅದರಿಂದ ಮೋಸ್ಟ್ಲಿ ಅದಕ್ಕೋಸ್ಕರ ಬರ್ಡೇ ಅಷ್ಟೊಂದು ಎಕ್ಸೈಟಿಂಗ್ ಅನಿಸಲ್ಲ. ಆದರೆ ಈ ಇಯರು ಫಿಂಗರ್ಸ್ ಕ್ರಾಸ್ ಇಟ್ಕೊಂಡು ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡೋಣ, ಎಲ್ಲ ಸರಿಯಾಗುತ್ತೆ, ಈ ವರ್ಷ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಥರ. ಸೊ ನಮ್ಮ ಹುಡುಗನ ಬರ್ಡೇಯಿಂದನೇ ಶುರು ಆಗಲಿ ಅದು. ಸೊ ನಿಮಗೆಲ್ಲ ನಮ್ಮ ಜೀವನ ನೋಡಿ, ಇದೇ ಮೂವಿ ಟಿಕೆಟ್ಸು ಇವತ್ತಿನ F1 ಮೂವಿಗೆ. ಇಲ್ಲಿ ಥಿಯೇಟರ್ನ ಕೀನೋ ಅಂತಾರೆ ಜರ್ಮನಿಲಿ. ಸೊ 5 ಟಿಕೆಟ್ ಇದೆ. ಸೊ ನಮ್ಮ ಹುಡುಗರೆಲ್ಲ ಬರ್ತಾರೆ, ತೋರಿಸ್ತೀನಿ. ಜೀವನದಲ್ಲಿ ಇವ್ರಿಗೆ ಹೇಳೋದನ್ನ ಬಿಟ್ಟು ಫಸ್ಟ್ ಟೈಮ್ ನಾವಾಗೆ ಕೆಲಸ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ನೋಡಿ, ಕೇಕ್ ತಗೊಂಡಿದ್ದೀನಿ. ಸೊ ಇದೇ ಕೇಕು. ಇದನ್ನು ರಾತ್ರಿ ಕಟ್ ಮಾಡಿಸ್ಬಿಟ್ಟು ವಿಡಿಯೋ ತೋರಿಸ್ತೀನಿ. ನೋಡಿ ಹಾಫ್ ಆನ್ ಆಫ್ ಹೆಂಗಾಗಿದೆ ನೋಡಿ ರಾತ್ರಿ. ಇವಾಗ ಈ ಪ್ರಾಬ್ಲಮ್ ಏನು ಅಂದರೆ ಈ ಕೇಕ್ನ ಎಲ್ಲಿ ಇಡ್ಸೋದು ಅನ್ನೋ ದೊಡ್ಡ ತಲೆನೋವಾಗಿದೆ. ಹೋಗೊಂದ್ಸರಿ ಫಿಲಮ್ ಥಿಯೇಟ್ರ್ ಅವ್ರ ಹತ್ರ ಕೇಳಬೇಕು, ಇಟ್ಕೋತೀರಾ ಆಮೇಲೆ ಇಸ್ಕೋತೀವಿ ಅಂತ. ನೋಡಿ ಫ್ರೆಂಡ್, ಜರ್ಮನಿಲಿ ನೀವು ಎಷ್ಟೋ ಚೆನ್ನಾಗಿರೋರನ್ನ ನೋಡಿರೋಕ್ಕೆ ಸಾಧ್ಯ ಇದೆ. ಆದರೆ ಕ್ರೇಜಿಯೆಸ್ಟಾಗಿ ಒಬ್ಬ ವರ್ಷ ಕಾಣೋದಂದ್ರೆ ನೋಡಿ, ಇದೆಲ್ಲ ಬಾರ್ನ್ ಬ್ಯೂಟಿ ಅಂತಾರೆ ನೋಡಿ. ಸುಮ್ಮನೆ ಅಲ್ಲ ಹುಡುಗಿರಿ ಅವ್ರಿಗೆ ಆಗುತ್ತೆ, ಸುಮ್ಮನೆ ಅಲ್ಲ ಹುಡುಗಿರಿ ಅವ್ರಿಗೆ ಬೀಳೋದು. ಹೆಂಗ್ ಗುರು, ಏನ್ ಗುರು ಶರ್ಟ್ ಕ್ರೇಜಿಯಾಗಿ ಕಾಣ್ತಿದೆ. ಯಾರು ಕೊಡ್ಸಿದ್ದಾಳ? ಅದೇ ಅವರು ಕೊಡ್ಸಿದ್ದು. ನೀನೇ ಬರ್ಡೇ ಬಾಯ್ಗೆ ಬರ್ಡೇ ತಗೊಬರ್ತಾ ಇದೀವಿ. ನೀನು ಸೀರಿಯಸ್ ಆಗಿದ್ರಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂತ. ಅಲ್ಲ, ನನ್ನ ತೋರಿಸಿದ್ರೆ ನಿಮ್ಗೇನೋ ಕಂಟೆಂಟ್ ಆಗುತ್ತೆ. ಮಾಡು ಫಸ್ಟ್ ಬೇಗ. ಸರಿ ಮಾಡು. ನನ್ ಮಾಡಿದ್ರೆ ಕಂಟೆಂಟ್ ಮಾಡೋ ಅಂದ್ರೆ ನನ್ನೇ ಹಾಕೊಂಡು ಹೋಗ್ತಾವನೆ. ಹಾಕ್ತೀನಿ. ಸಾಕು. ಏನ್ರಿ
ಇಂಡಿಯನ್ ಗೌರ್ಮೆಂಟು ನಿಮ್ನೆಲ್ಲರನ್ನೂ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಅಷ್ಟೇ ಸಿದ್ದರಾಮಯ್ಯ ಸೀರಿಯಸ್ ಆಗಿ ಒಂದು ಫುಡ್ಡಲ್ಲಿ ನಿಮಗೆ ಸೆಲೆಕ್ಷನ್ ಇಲ್ಲ. ಹೋಗಿ ಅಂಗಡಿಗೆ ಹೋದ್ರೆ ನೀವು ಕೇಳೋದೇನು 1 ಪೌಂಡ್ ಬ್ರೆಡ್ ಕೊಡಿ ಅಂತ. ಆದರೆ ಬ್ರೆಡ್, ವೈಟ್ ಬ್ರೆಡ್ ಅಷ್ಟು ಹಾರ್ಮ್ಫುಲ್ ಯಾವುದೂ ಇಲ್ಲ. ವೈಟ್ ಬ್ರೆಡ್ ಯಾರು ತಿನ್ನಕ್ಕೆ ಹೋಗ್ಬೇಡಿ. ನಾವು ಇಲ್ಲಿ ಫೋಲ್ಕಾನ್ ತಗೋತೀವಿ. ಅಂದ್ರೆ ಹೇಳು ಫೋಲ್ಕಾನ್ ಗೋಧಿದು. ಇಲ್ಲಿ ಮಿನಿಮಮ್ ಅಂದ್ರೆ ಬ್ರೆಡ್ ಅಲ್ಲೇ ಒಂದು 10 ವೆರೈಟಿ ಇರುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ವಿಡಿಯೋ ಬೇಕು ಅಂದ್ರೆ ಯಾರಾದ್ರೂ ಒಬ್ರು ಕಮೆಂಟ್ ಹಾಕಿ ಮಾಡ್ತೀವಿ. ಸೀರಿಯಸ್ ಆಗಿ ನಮ್ಮ ಈ ಯೂಟ್ಯೂಬ್ ವಿಡಿಯೋ ಮಾಡಿದಾಗಿಂದ ಯಾರೋ ಒಬ್ಬ ನಿತಿನ್ ಅಂತ ಒಬ್ಬ ಸಬ್ಸ್ಕ್ರೈಬರ್ ನೀವು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಅಂದ್ರೆ ನಾವೇನೋ ವಿಡಿಯೋ ನೆಕ್ಸ್ಟ್ ಮಾಡ್ಬೇಕು ಅನ್ಕೊಂಡ್ರೆ ಅದು ಒಬ್ಬನಿಗೋಸ್ಕರ ಆಗಿರುತ್ತೆ. ಎಷ್ಟು ಕ್ರೇಜ್ ಕೊಡೋಣ. ನಿತಿನ್ ಬ್ರೋ ಅವರು ಶೌಟ್ ಔಟ್. ನಾವೇನು ಬೆಳೆದಿಲ್ಲ ಆದ್ರೂ ಶೌಟ್ ಔಟ್ ಕೊಡ್ತೀವಿ. ನೋಡಿ ನಮ್ಮ ಹುಡುಗ ಮೊದಲು ಅವನಿಗೆ ಕೆಲಸ ಇತ್ತು ಅಂತ ಬಂದಿರಲಿಲ್ಲ. ಇವಾಗ ನೋಡಿ ಕೆಲಸದಿಂದ ಬಂದಿದ್ದಾನೆ. ದೇವ್ರಿಗೂ ಮೋಸ್ಟ್ಲಿ ನನ್ನ ಒಬ್ಬನ್ನೇ ಮೂವಿ ಕಳ್ಸೋಕೆ ಇಷ್ಟ ಇರಲಿಲ್ಲ. ನಾನು ಒಂದು ಸ್ವಲ್ಪ ಮೂಡ್ ಔಟ್ ಆಗಿದ್ದೆ. ಅಯ್ಯೋ ಅವ್ನು ಬರಲ್ಲ ಫಸ್ಟ್ ಟೈಮ್ ಏನಾನ. ಇವತ್ತು ನಾನು ಮೂವಿಗೆ ಹೋಗಿದ್ರೆ ಅವನ್ನ ಬಿಟ್ಟು ಫಸ್ಟ್ ಟೈಮ್ ಎಲ್ಲೋ ಹೋದಂಗೆ. ಆದರೆ ದೇವ್ರಿಗೆ ಗೊತ್ತು ನೋಡಿ ಹೆಂಗೆ ಕಳಿಸ್ಬಿಟ್ಟ ಕೆಲಸದಿಂದ. ಸೊ ಇದೇ ಥಿಯೇಟ್ರು. ಸೊ ಈ ಥಿಯೇಟ್ರಿಗೆ ಹೋಗೋದು. ಟಿಕೆಟ್ ತಗೊಂಬಂದ ನೋಡಿ. ನಂದು ಇದಪ್ಪ I11. ನೋಡಿ ಈ ಮೂವಿ ತುಂಬ ಸ್ಪೆಷಲ್ಲು. ಯಾಕೆ ಅಂದರೆ ಒಂದು ನನಗೆ ಸೀರಿಯಸ್ ಆಗಿ F1 ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಮೂವಿಗೆ ಹೋಗ್ತಿರೋ ಒಂದೇ ಕಾರಣ ಏನು ಅಂದರೆ ಬ್ರಾಡ್ ಪಿಟ್ಟು. ಅದಾದಮೇಲೆ ಮ್ಯಾಕ್ಸ್ ವೆಸ್ಟ್ರಾಪನ್ ಇವರೆಲ್ಲ ಏನದು ಕ್ಯಾಮಿಯೋ ಇದೆಯಂತೆ, ತುಂಬ ಚೆನ್ನಾಗಿರುತ್ತಂತೆ. ಆಮೇಲೆ ಗಾಡಿ ಅಂದರೆ ನಮಗೆ ಚಿಕ್ಕ ವಯಸ್ಸಿಂದನೇ ಇಷ್ಟ. ಏನು ಗುರು ಕಟ್ಟಿಂಗು ಕ್ರೇಜಿಯಾಗಿ ಮಾಡಿಸ್ಬಿಟ್ಟಿದ್ಯಾ? ಏನೇ ಹೇಳು, ನಿನ್ನ ಶರ್ಟ್ ಮಾತ್ರ ಕ್ರೇಜಿ. ಹೆಂಗ್ ಸಣ್ಣ ಆಗಿದೆ ನೋಡು. ಇವಂದು ಬೇಕಂದ್ರೆ ನಾನು ಎಡಿಟಿಂಗ್ ಸ್ಕಿಲ್ಸ್ ಚೆನ್ನಾಗಿದ್ರೆ ಒಂದು ಮೊದಲಿನ ಫೋಟೋ ಇಲ್ಲೇ ಹಾಕ್ತೀನಿ ನೋಡಿ. ನೋಡಿ ಇನ್ನೂ ಬೆಳಕೆ ಇದೆ. ಎಷ್ಟು ಟೈಮಿಗೆ? 10:15. ಬೆಳಗಿನ ಜಾವ ಥರ ಅಲ್ವಾ? ನೋಡಿ ಹೆಣಗಳನ್ನ ಸಾಕ್ಸ್ಕೊಂಡು ಋಣಗಳನ್ನ ಹೆಣಗಳು ಕಟ್ಕೊಂಡು ಋಣ ಸಾಕ್ಸೋದು ಅನ್ನೋದಿದೆ ನೋಡಿ. ಎಷ್ಟು ಲೇಟಾಗಿ ಬರ್ತಿದ್ದಾರೆ. हैप्पी बर्थडे इंडिया वाला बर्थडे विशिंग इंडिया वाला हैप्पी बर्थडे भाई द ओजी ओरिजिनल गांडू क्या लेके जाऊंगा मैं एक काम करता हूं. ಸೊ ನೋಡಿ ಹೋಗೋದು ಇವಾಗ ಥಿಯೇಟರ್ ಒಳಗಡೆ. ನೋಡಿ ಇದೆ ಥಿಯೇಟರು. ನೋಡಿ ಓಪನ್ ಆಗೈತೆ ಹಿಂಗಿದೆ ಥಿಯೇಟರ್. ಇದೇ ನಾವು ಹೋಗೋ ಥಿಯೇಟರು. ಫಸ್ಟು ಮ್ಯಾಂಡೇಟರಿ ಚೀಸು. ಬನ್ನಿ ವಾಶ್ರೂಮ್ಗೆ ಹೋಗಿ ಬರೋಣ. ಜರ್ಮನಿಲಿ ಥಿಯೇಟ್ರಲ್ಲಿ ವಾಶ್ರೂಮ್ ಅಂತ ಸ್ಟಾರ್ಟ್ ಮಾಡು. ಇದು ನಿಂದೆಲ್ಲೋ ಸ್ಲೋಗನು ಜರ್ಮನಿಯಲ್ಲಿ. ನೋಡಿ ಹೇಗಿದೆ. Safety. हाथ में पकड़ लूंगा क्यों? मैं 2 मिनट मुगाइता. अरे तू तो काटेगा ना. अरे एड़का तीन कोड़ रहा. वो कैंडल नहीं है क्या? रुको फ्लैश लाइट जला के. रुको 1 मिनट. अरे लाइटर है ना, लाइटर दे कोई काट लेगा कहीं घुमा के. तुम लोग करो, ये दिखाता हूँ बस. मारो मुंह पे मारो. अरे अरे मजाक कर रहा हूँ. अभी मार देता मैं सही में फिर. बोल दिया कर पहले. इतना तो मर्द नहीं है भाई. आओ भाई. ले मान तू खा. हैप्पी बर्थडे. भाई मेरा बर्थडे जब आएगा तब करना है ये. नहीं उस समय तो हम बिजी रहेंगे. ಮುಗಿಸ್ಕೊಂಡು ಇವಾಗ ಬಂದ್ವಿ. ನೋಡಿದ್ರೆ ಇವಾಗ ಟೈಮು ನೋಡಿ 2 ಗಂಟೆ ರಾತ್ರಿ, ಅಂದರೆ ಬೆಳಗಿನ ಜಾವ 2 ಗಂಟೆ ಹತ್ತತ್ರ. ಸೊ ಏನು ಅಂದರೆ ಮೂವಿ ಮಾತ್ರ ಕ್ರೇಜಿ, ಅಲ್ಟಿಮೇಟ್ ಮೂವಿ. ಬ್ರಾಡ್ ಪಿಟ್
ಫ್ಯಾನ್ಸ್ಗೆ ಆಮೇಲೆ F1 ಫ್ಯಾನ್ಸ್ಗಂತೂ ತುಂಬ ಚೆನ್ನಾಗಿದೆ. ಒಂಥರ ಮೋಟಿವೇಟಿಂಗ್ ಮೂವಿ. ಹೋಗಿ ನೋಡಿ ಯಾರೇ ಇದ್ರೂ. ಸ್ಪಾಯ್ಲರ್ ಏನು ನಾನು ಕೊಡಲ್ಲ, ಆದರೆ ಚೆನ್ನಾಗಿದೆ ಮೂವಿ ಮಾತ್ರ ಸಕ್ಕತ್ತಾಗಿದೆ.